ಅವಾಗಿದ್ರ ಇನ್ನೂ ಜಾಸ್ತಿ ನಮ್ದು ಒಂದು ಬಾಂಧವ್ಯ ಜಾಸ್ತಿ ಆಯ್ತು. ರವಿ ರೇಡ್ಕರ್ ಅವ್ರದ್ದು ನಮ್ದು ಬೇರೆ ಬೇರೆ ರೀತಿಯಲ್ಲಿ ನಾವು ಈಗಿನವ್ರು ಕೇಳ್ತಾರೆ, ನಮಗೂ ಕೇಳ್ತಾರೆ, ಮತ್ತು ರವಿ ರೇಡ್ಕರ್ ಅವ್ರಿಗೂ ಕೂಡ ಕೇಳ್ತಾರೆ, ನಿಮ್ ಜೊತೆಗಿದ್ದವರು MLA ಆಗ್ಬಿಟ್ರು, ನೀವ್ ಯಾಕೆ ಆಗ್ಲಿಲ್ಲ? ಹೌದಲ್ಲ? ಈ ವಿಶೇಷವಾಗಿ ಜೊಯ್ಡಾ ಏನಂತ ಹೇಳಿದ್ರೆ ಕಾಡಿನ ಮಧ್ಯದಲ್ಲಿ ಇರುವಂತಹ ಊರುಗಳಿವೆಲ್ಲ ಉತ್ತರ ಕನ್ನಡ ಜಿಲ್ಲೆ. ಕಾಡಿನಲ್ಲಿ ನಿಮಗೂ ಕೂಡ ಗೊತ್ತಿದೆ, ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳು, ಪ್ರಾಣಿಗಳಿರ್ಬಹುದು, ಸಸ್ಯಗಳಿರ್ಬಹುದು, ನೀವು ಕೇಳಿರ್ತೀರಲ್ಲ, ಎಂಡೇಂಜರ್ಡ್ ಸ್ಪೀಸೀಸ್ ಅಂತಾರೆ. ಹೋರಾಟಗಾರರು ಇವತ್ತು ಹಾಗೆ ಆಗಿದ್ದಾರೆ. ಕರ್ನಾಟಕದಲ್ಲಿ ಇರ್ಬೋದು, ಇಡೀ ದೇಶದಲ್ಲಿರ್ಬೋದು. ನೈಜ ಹೋರಾಟಗಾರರು ಏನಾಗಿದ್ದಾರೆ, ಅಳಿವಿನ ಅಂಚಿನಲ್ಲಿದ್ದಾರೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲೇ ನೋಡಿ ನೀವು, ಹೋರಾಟಗಾರ ಎಲ್ಲಾದ್ರೂ ರಾಜಕೀಯದಲ್ಲಿ ಸಿಗ್ತಾರಾ? ಇಲ್ಲ. ರಾಜಕೀಯದಲ್ಲಿ ಬರಬೇಕಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಇರಬೇಕು, ಸಿಕ್ಕಾಪಟ್ಟೆ ವಸೂಲಿ ಇರಬೇಕು. ಆದ್ರೆ ರವಿ ರೇಡ್ಕರ್ ಅಂತವರು ಸಿಕ್ಕಾಪಟ್ಟೆ ಜನರ ಕೆಲಸ ಮಾಡ್ತಾರೆ. ಆದ್ರೆ ರಾಜಕೀಯ ವ್ಯವಸ್ಥೆ ಯಾಕೆ ಬೆಳೆಯಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ರಾಜಕೀಯವಾಗಿ ಅಂದ್ರೆ ಅದಕ್ಕೆ ಬೇಕಾದಂತ 80% ಕೆಲಸ ಮಾಡಿದ್ರು ಕೂಡ ಒಂದು 20% ಇರಬೇಕು ಏನು ವಸೂಲಿ ಬಾಜಿ ದುಡ್ಡು. ಆದ್ರೆ ರಾಜಕೀಯದಲ್ಲಿ ಏನಾಗಿದೆ, 100% ದುಡ್ಡು ವಸೂಲಿ ಬಾಜಿ ಇರಲೇಬೇಕು. ಹಿಂಗಾಗಿ ಇವತ್ತು ನೈಜ ಹೋರಾಟಗಾರರು ಕಾಣ್ತಾ ಇದ್ದಾರೆ. ನಾವು ಕೂಡ ಏನಾಗಿದ್ದೇವೆ ರವಿ, ಅಪ್ಡೇಟ್ ಆಗ್ತಾ ಇಲ್ಲ. ಫೇಸ್ಬುಕ್ ಅಲ್ಲಿ ನಾವು ಅಪ್ಡೇಟ್ ಆಗ್ಬೇಕು, ಆಗ್ತಾ ಇಲ್ಲ. ಇವತ್ತೇನಾಗಿದೆ, ನಿಜವಾಗಿ ಕೆಲಸ ಮಾಡೋರ್ದು ಇದನ್ನ ಯಾರು ನೋಡಲ್ಲ. ಫೇಸ್ಬುಕ್ ಅಲ್ಲಿ ದಿನಕ್ಕೆ 3 ಪೋಸ್ಟ್ ಹಾಕೋಂತಿರ್ಬೇಕು, ಸೆಂಟ್ ಹೊಡ್ಕೊಂತಿರ್ಬೇಕು. ಯಾಕಂದ್ರೆ ಒಂದ್ಸರಿ ಸೆಂಟ್ ಹೊಡೆದ್ರೆ 3 ತಾಸು ಆದ್ಮೇಲೆ ಆರ್ ಹೋಗ್ಬಿಡ್ತದೆ. ನೈಜ ಮಲ್ಲಿಗೆ ಹೂಗೆ ಅದರ ಅವಶ್ಯಕತೆ ಇರಲ್ಲ. ರವಿ ರೇಡ್ಕರ್ ನಿಜವಾದ ಪರಿಮಳ ಚೆಲ್ಲುವಂತಹ, ನಿಜವಾದ ಮಲ್ಲಿಗೆ ಹೂವು ಇರುವಂತಹ ಒಬ್ಬ ನೈಜ ಹೋರಾಟಗಾರ. ಅಂತವ್ರಿಗೆ ಸೆಂಟ್ ಹಾಕೊಳ್ಳುವಂತ ಅವಶ್ಯಕತೆ ಇರಲ್ಲ. ಇವತ್ತು ನಾನು ಈಗ ಸೌಜನ್ಯ ಹೋರಾಟದಲ್ಲಿ ಧರ್ಮಸ್ಥಳದಲ್ಲಿ ಏನು ನಿರಂತರ ಹತ್ಯೆಗಳು ನಡೆದು ಅದ್ರ ಬಗ್ಗೆ ಮಾತಾಡ್ತಾ ಈಗ ಅಪ್ಡೇಟ್ ಆಗ್ತಾ ಇದ್ದೀನಿ. ಆದ್ರೆ ಜನ ಅದನ್ನೇ ಬಯಸ್ತಾರೆ. ಇಲೆಕ್ಷನ್ ಅಲ್ಲಿ ಟಿಕೆಟ್ ಕೊಡ್ಬೇಕಾದ್ರೆ ನಾನು ನೋಡಿದ್ದೀನಿ, ಪಂಚಾಯತಿ ಇಲೆಕ್ಷನ್ ಇಂದ ಹಿಡಿದು MP ಇಲೆಕ್ಷನ್ ವರೆಗೆ ನಾವು ಮಾಡಿದೀವಿ. ಆದ್ರೆ ಕಳೆದ 10 ವರ್ಷದಿಂದ ಏನಾಗ್ಬಿಟ್ಟಿದೆ, ಇವನು ಎಷ್ಟು ಕೆಲಸ ಮಾಡಿದ, ಎಷ್ಟು ಹೋರಾಟ ಮಾಡಿದ ಅಂತ ನೋಡುದಿಲ್ಲ, ಇವನಿಗೆ ಎಷ್ಟು ಫಾಲೋವರ್ಸ್ ಇದಾರೆ ಅಂತ ನೋಡ್ತಾರೆ ಫೇಸ್ಬುಕ್ ಅಲ್ಲಿ. ಆದ್ರೆ ನಾನು ಒಂದು ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ, ಸಮಯ ಬದಲಾಗ್ತಾನೆ ಇರ್ತದೆ. ಇದೇ ಪರಿಸ್ಥಿತಿ ಹೀಗೆ ಇರುವುದಿಲ್ಲ. ನಿಜವಾದ ಹೋರಾಟಗಾರನಿಗೆ ಖಂಡಿತ ಒಂದು ಅವಕಾಶ ಸಿಕ್ಕೇ ಸಿಗುತ್ತೆ. ಆ ಅವಕಾಶ ರವಿ ರೇಡ್ಕರ್ ಅವ್ರಿಗೂ ಕೂಡ ಬರುವಂತ ದಿನಗಳಲ್ಲಿ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಆತ್ಮವಿಶ್ವಾಸವನ್ನ ನಾನು ರವಿ ರೇಡ್ಕರ್ ಅವರಿಗೆ ಮತ್ತು ಅವರೆಲ್ಲ ಸ್ನೇಹಿತರಿಗೂ ಕೂಡ ಹೇಳ್ತಾ ಇದ್ದೇನೆ. 60 ಅಂದ್ಕೊಳ್ಳೆ ನಾನು ಹೌಹಾರಿದೆ. ರವಿ ರೇಡ್ಕರ್ ಅವ್ರಿಗೆ 60 ವಯಸ್ಸು. ನನಗೆ ಆಶ್ಚರ್ಯ ಅನಿಸ್ತು, ಯಾಕಂದ್ರೆ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ 60 ಅಂತ ನನಗೂ ಯಾವತ್ತಿಗೂ ಅನಿಸಿಲ್ಲ. ಹಿಂಗಾಗಿ ರವಿ ರೇಡ್ಕರ್ ಅವರು ಅವರ ಇಡೀ ಪರಿವಾರಕ್ಕೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈ ಒಂದು ರೇರ್ ಸ್ಪೀಸಿಸ್ ಹೋರಾಟಗಾರನ ಸಹಿಸ್ಕೊಳ್ಳೋದೇ ಒಂದು ಬಹಳ ದೊಡ್ಡ ಶಕ್ತಿ. ಅದು ಸಮಯ ಕೊಡೋಕ್ಕಾಗೋದಿಲ್ಲ, ಮನೆಯವ್ರಿಗೆ ಮಕ್ಕಳ ಜೊತೆಗೆ ಸಮಯ ಕೊಡೋಕ್ಕಾಗೋದಿಲ್ಲ. ಈಗ ಮಗಳು ಎಷ್ಟು ಚೆನ್ನಾಗಿ ಹಾಡಿದ್ರು. ರವಿ ರೇಡ್ಕರ್ ಅವ್ರನ್ನ ಸಹಿಸ್ಕೊಂಡು ಅವ್ರನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ನೀವು ತಂದಿದ್ದಕ್ಕೆ ಅವರ ತಂದೆ ತಾಯಿಗಳ ಜೊತೆಗೆ ಅವರ ಪರಿವಾರ, ಅವರ ಶ್ರೀಮತಿ ಮಕ್ಕಳಿಗೂ ಕೂಡ ನಾನು ದೊಡ್ಡ ಮಟ್ಟದ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ತಮ್ಮೆಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಕೊನೆಯದಾಗಿ ನಾನು ನಿಮ್ಗೆ ಒಂದು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಇವತ್ತಿನ ಏನು ರವಿ ರೇಡ್ಕರ್ ಅವರು ಕೆಲಸ ಮಾಡಿದ್ದಾರೆ, ದಯವಿಟ್ಟು ಅದನ್ನ ಜನ ಗುರುತಿಸಿದ್ದಾರೆ, ಇನ್ನೂ ದೊಡ್ಡ ಮಟ್ಟಕ್ಕೆ ಅದನ್ನ ತೆಗೆದುಕೊಂಡು ಹೋಗ್ಬೇಕು. ನಾವು ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇಲೆಕ್ಷನ್ ಅಲ್ಲಿ ಓಟು ಮಾತ್ರ ಅವ್ರಿಗೆ ಹಾಕ್ಬಿಡ್ತೀವಿ, ಕೆಲಸ ಮಾಡಕ್ ಮತ್ತು ರವಿ ರೇಡ್ಕರ್ ಕಡೆನೇ ಬರ್ತೀವಿ. ಓಟ್ ಅವ್ರಿಗೆ ಹಾಕಿ ಕಳಿಸ್ಬಿಟ್ಟಿದ್ದೀವಿ ನಾವು. ಆಯ್ತು, ಕೆಲಸ ಯಾರು ಮಾಡ್ಬೇಕು, ಆಂಬುಲೆನ್ಸ್ ಯಾರು ಬೇಕು, ರವಿ ರೇಡ್ಕರ್ ಹೇಳಿ. ಮಾರ್ಕೆಟ್ ಯಾರಿಗೆ ತರಬೇಕಂದ್ರೆ ಏನ್ ಮಾಡ್ಬೇಕು, ರವಿ ರೇಡ್ಕರ್ ಹೇಳಿ. ಪರಿಸರ ಆಂದೋಲನ ಮಾಡ್ಬೇಕು, ಯಾರಿಗೆ ಹೇಳ್ಬೇಕು, ರವಿ ರೇಡ್ಕರ್ ಹೇಳಿ. ಓಟ್ ಯಾರಿಗೆ ಕೊಟ್ಟು ಅವ್ರಿಗೆ ಹಾಕಿದ್ದೇವೆ. ಬೆಂಗಳೂರಿನಲ್ಲಿ ಈ ಮನಸ್ಥಿತಿ ಬದಲಾಗಬೇಕು, ಈ ಮನಸ್ಥಿತಿ ಬದಲಾಗಬೇಕು. ಅವಾಗ ಮಾತ್ರ ನಮ್ಮ ಇಡೀ ಈ ಒಂದು ಸಮಾಜ ಬದಲಾವಣೆ ಆಗ್ತದೆ. ಮತ್ತು ಅವಾಗ ನಾನು 20 ವರ್ಷದಿಂದ ಯಾರ್ಯಾರ ಮುಖ ನೋಡ್ತಾ ಇದ್ದೆ, ಅವರೆಲ್ಲರೂ ಕೂಡ ಇದ್ದಾರೆ. ಅದು ನಿಜವಾಗದ ಒಬ್ಬ ನಾಯಕನ ಒಂದು ಶಕ್ತಿ ಏನಂತ ಹೇಳಿದ್ರೆ, 20-30 ವರ್ಷದಿಂದ ಯಾರಿದ್ದಾರೆ ಇನ್ನೂ ಜಾಸ್ತಿ ಇದ್ದಾರೆ.
ಇವತ್ತು ಒಬ್ಬ ಎಮ್.ಎಲ್.ಎ ಕೇಳಿದ್ರೆ ಯಾರು ಇರಲ್ಲ, ಅವಾಗಿದ್ದವನು ಈಗಿರಲ್ಲ, ಈಗಿದ್ದವನು ಆವಾಗಿರಲ್ಲ. ಆದರೆ ಕಳೆದ 30 ವರ್ಷದಿಂದ ಇದ್ದಂಥ ರವಿ ರೇಡ್ಕರ್ ಅವ್ರ ಸ್ನೇಹಿತರು ಈಗಲೂ ಕೂಡ ಇದ್ದಾರೆ, ಈಗಲೂ ಕೂಡ ಬಂದಿದ್ದಾರೆ. ಹೀಗಾಗಿ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ, ಇಲ್ಲಿ ನೆರೆದಂಥ ಎಲ್ಲ ಅಭಿಮಾನಿಗಳನ್ನು ಧನ್ಯವಾದಗಳನ್ನು ಹೇಳಿ ಕರೆಸಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ, ರವಿ ರೇಡ್ಕರ್ ಅವರ ಬಾಳು, ಅವರ ಇಡೀ ಪರಿವಾರ, ಅವರ ಮಕ್ಕಳು ಎಲ್ಲ ಮತ್ತು ಅವರ ಸ್ನೇಹಿತರು, ಅವರ ಅಭಿಮಾನಿ ಬಳಗಕ್ಕೆ ಎಲ್ಲರಿಗೂ ಕೂಡ ದೇವರು ಒಳ್ಳೆಯ ಒಂದು ಭವಿಷ್ಯವನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ.